ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಎಕ್ಸ್ಪೈರಿ ಡೇ ನಲ್ಲಿ ಏನಾಯ್ತು ಅಂದ್ರೆ ಬೆಳಿಗ್ಗೆ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಫಾಲ್ ಆಗ್ತಿತ್ತು. ಓಕೆ, ಫಾಲ್ ಆಗಿದ್ದು ಮಾರ್ಕೆಟ್ ಏನಾಯ್ತು, ಸೀದಾ ಬಂದು ನಮ್ಮ ಝೋನ್ ಅನ್ನ ಟಚ್ ಮಾಡಿ ಆ ಝೋನ್ ಇಂದ ಮೇಲೆ ಬೌನ್ಸ್ ಬ್ಯಾಕ್ ಆಯ್ತು. ಬೌನ್ಸ್ ಬ್ಯಾಕ್ ಆದಂತಹ ಮಾರ್ಕೆಟ್ ಮತ್ತೆ ನಿಲ್ಲೇ ಇಲ್ಲ. ತಿರ್ಗಾ ಒಂದ್ಸಲಿ ಬಂತು, ಬೌನ್ಸ್ ಬ್ಯಾಕ್ ಆಗಕ್ ಬಂತು. ಆಮೇಲೆ ಈ ಝೋನ್ ಅನ್ನ ಬ್ರೇಕ್ ಮಾಡಿದೆ. ಮಧ್ಯಾಹ್ನ ಮೇಲೆ ನೋಡ್ಬೋದು, ಇದು ಝೋನ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಫಾಲ್ ಆಗಕ್ಕೆ ಶುರು ಆಯ್ತು. ಸೊ ಇದೆಲ್ಲ ಎಂಟ್ರೀಸ್ ಗಳನ್ನು ನಾವು ಗ್ರೂಪ್ ಅಲ್ಲಿ ಕೊಟ್ಟಿದೀವಿ, ಹಾಗೆ ವಾಟ್ಸ್ಆಪ್ ಅಲ್ಲೂ ಕಳ್ಸಿದೀವಿ. ಇಲ್ಲಿ ನೋಡ್ಬೋದು ಬೆಳಿಗ್ಗೆನೆ 148 ಅದು ಬರ್ಲಿಲ್ಲ ಅಂದ್ಮೇಲಿಂದ 173 ತಕೊಂಡ್ ಮೇಲಿಂದ ಸೆಕೆಂಡ್ ಟಾರ್ಗೆಟ್ ಅಚೀವ್ ಆಗಿದೆ, ಅಂದ್ರೆ 200 ವರೆಗೂ ಬಂದಿದೆ. ಅದಾದ ನಂತರ ಮಾರ್ಕೆಟ್ ಸಿ ಕಡೆ ಹೋಗ್ಬೇಕಾದ್ರೂ ನಾವು ಟ್ರೇಡ್ ಅನ್ನ ಕೊಟ್ಟಿದೀವಿ. ಆ ಸಿ ಟ್ರೇಡ್ ಅಲ್ಲೂ ಸಹ ನಮ್ಗೆ ಫಸ್ಟ್ ಟಾರ್ಗೆಟ್ ಅನ್ನ ಕ್ಲಿಯರ್ ಆಗಿ ಮಾರ್ಕೆಟ್ ಕೊಟ್ಟಿದೆ, ಸೆಕೆಂಡ್ ಟಾರ್ಗೆಟ್ 70 ವರೆಗೆ. ಸೊ ಟೋಟಲಿ ಇವತ್ತು ಬೆಳಿಗ್ಗೆನೆ 43 ಪಾಯಿಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ, ಸರಿಯಾ. ಅದಾದ್ಮೇಲಿಂದ ಮಾರ್ಕೆಟ್ ಸ್ಟಕ್ ಆದಾಗ ಒಂದೇ ಝೋನ್ ಒಳಗೆ ನಾವು 2 ಬ್ರೇಕ್ಔಟ್ ಅನ್ನ ಟೈಪ್ ಮಾಡಿ ಇಟ್ವಿ. ಸಿ ಕಡೆ ಬರ್ಲೇ ಇಲ್ಲ. ಪಿ ಕಡೆ ಎಂಟ್ರಿ ತಗೊಂಡಂತಹ ಮಾರ್ಕೆಟ್ 175 ನಂತರ ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿದ್ವಿ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ತುಂಬಾ ಸ್ಲೋ ಇತ್ತು. ಅಲ್ಲಿಂದ ಟ್ರೈಲಿಂಗ್ ಸ್ಟಾಪ್ ಲಾಸ್ ತಗೊಂಡ ನಂತರ ಮಾರ್ಕೆಟ್ ಒಳ್ಳೆ ರೀತಿಯ ಟಾರ್ಗೆಟ್ ಅನ್ನೇ ಕೊಟ್ಟಿದೆ. ಈಗಲೂ ಸಹ ರನ್ನಿಂಗ್ ಅಲ್ಲೇ ಇದೆ ಮಾರ್ಕೆಟ್. 240 ಅಲ್ಲಿವರೆಗೂ ರೇಂಜ್ ವರೆಗೂ ಹೋಗಿದೆ. ಬಟ್ ಏನಾಯ್ತು, ಫಸ್ಟ್ ನಮಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೆಕೆಂಡ್ ಎಂಟ್ರಿಗೆ ನೋಡಿ, ಫಸ್ಟ್ ಗೆ ನಮ್ಗೆ ಏನಾಯ್ತು, ಸ್ಟಾಪ್ ಲಾಸ್ ಇಟ್ಟಾಯ್ತು. ಇಲ್ಲಿ ಬ್ರೇಕ್ ಆಗಿತ್ತು, ರೀಟೆಸ್ಟ್ ತಗೊಂಡಿದ್ವಿ, ಆಯ್ತು ಡನ್. ಬಟ್ ಏನಾಯ್ತು, ಸ್ಟಾಪ್ ಲಾಸ್ ಇಟ್ಟಾಯ್ತು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಬ್ರೇಕ್ಔಟ್ ಅಲ್ಲಿ ಬಂದಾಗ ಒಳ್ಳೆ ಮೂವ್ಮೆಂಟ್ ಆಗಿತ್ತು. ಈಗಲೂ ಸಹ ನೋಡಿ ರನ್ನಿಂಗ್ ಅಲ್ಲಿ ಇದೆ. ಬಟ್ ನಾವು ಏನ್ ಬಾಕ್ಸ್ ಅಲ್ಲಿ ಟಾರ್ಗೆಟ್ ಹಾಕಿದ್ವೋ ಆ ಟಾರ್ಗೆಟ್ ಅಲ್ಲಿ ನಾವೆಲ್ಲ ಎಕ್ಸಿಟ್ ಮಾಡಿ ಆಯ್ತು. ಮತ್ತಿದು ಹೋಗಿದ್ದು ನಮ್ಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಎಷ್ಟು ಹೋಗ್ಬೇಕಾದ್ರೆ ಹೋಗ್ಲಿ, ನಮ್ಗೆ ಏನ್ ಬೇಕಿತ್ತು ಅದು ಬಂದಾಯ್ತು. ನೋಡಿ ಬೆಳಿಗ್ಗೆನೆ 173 ಇಂದ 191 ತಗೊಂಡಿದೆ, ಕರೆಕ್ಟಾ. ಸೇಮ್ ಟ್ರೇಡ್, ಸೇಮ್ ಎಕ್ಸಿಕ್ಯೂಷನ್ ತಿರ್ಗಾ ಮಧ್ಯಾಹ್ನ ಮಾಡಿದೆ. 173 ಇಂದ 190, ಕರೆಕ್ಟಾ. 12 ಲಾಟ್ ಅಲ್ಲಿ ಸಾಕು. ಅದು 30,000 ರೂಪಾಯಿವರೆಗೆ ಇನ್ಕಮ್ ಆಗುತ್ತೆ. ಅದು ಒಳ್ಳೆ ಇನ್ಕಮ್ ನೋಡಿ. ಎಲ್ಲರಿಗೂ 5,000 ರೂಪಾಯಿ ಇದೆಲ್ಲ ಬಂದಿದ್ ಬೆಳಿಗ್ಗೆನೆ, ಕರೆಕ್ಟಾ. ಅದಾದ್ಮೇಲಿಂದ ಸಿ ಹೋಗಿದೆ. ಸಿ ನಲ್ಲಿ ಒಂದು ಶಾರ್ಟ್ ಟ್ರೇಡ್ ಆಗಿದ ನಂತರ ಮಾರ್ಕೆಟ್ ಈ ರೀತಿ ಮೂವ್ ಆಯ್ತು. ನೋಡಿ ಇಲ್ಲೊಂದು ಲೈನ್ ಹಾಕಿಟ್ರೆ ಆ ಲೈನ್ ಅನ್ನ ಕ್ಲೋಸಿಂಗ್ ಹತ್ರನೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ಬಟ್ ಏನಾಯ್ತು, ಈ ಸ್ಲೋನೆಸ್ ಅಲ್ಲಿ ಏನಾಯ್ತು, ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಕೂತವ್ರಿಗೆ ಓವರ್ ಟ್ರೇಡಿಂಗ್ ಆಗಿಲ್ಲ. ಇಲ್ದಿದ್ರೆ ಏನಾಗ್ತಿತ್ತು, ಓವರ್ ಟ್ರೇಡಿಂಗ್ ಆಗ್ತಿತ್ತು. ಸಿ ನಮ್ಗೆ ಎಂಟ್ರಿಯೇ ಕೊಡ್ಲಿಲ್ಲ, 75 ಮೇಲೆ ಬರ್ಲೇ ಇಲ್ಲ. ಈ ಝೋನ್ ಬಿಟ್ಟು ಬಂದ್ರೆ ತಗೊಳ್ಳೋಣ ಅಂತ, ಝೋನ್ ಬಿಟ್ಟು ಬರ್ಲಿಲ್ಲ, ಮಾರ್ಕೆಟ್ ಫಾಲ್ ಆಗಕ್ಕೆ ಶುರು ಆಯ್ತು. ಸೊ ಇದರಿಂದ ಏನಾಯ್ತು, ನಮ್ಗೆ ಇವತ್ತು ಎಕ್ಸ್ಪೈರಿ ವೆರಿ ಗುಡ್ ಎಕ್ಸ್ಪೈರಿ. ಮಾರ್ಕೆಟ್ ಅಲ್ಲಿ ಪೂರ್ತಿ ಕ್ಯಾಪ್ಚರ್ ಮಾಡ್ತೀವಿ ಅನ್ನೋದು ಸುಳ್ಳು. ಒಂದು 40 ಪಾಯಿಂಟ್ 50 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಕರೆಕ್ಟ್ ವಿಷಯ, ಓಕೆನಾ. ಸೊ ಈಗ ನಾಳೆ ಮಾರ್ಕೆಟ್ ಏನಾಗ್ಬೋದು, ಈಗ ನಮ್ಗೆ ಒಂದು ಕ್ಲಿಯರ್ ಕೊಡ್ತು ಮಾರ್ಕೆಟ್, ನಾನೀಗ ಮೇಲೆ ಹೋಗ್ತಾ ಇಲ್ಲ ಅಂತ. ಸೊ ಮೇಲೆ ಹೋಗ್ತಿಲ್ಲ ಅಂತ ಕೆಳಗೆ ಬರಬೇಕು. ಎಲ್ಲಿವರೆಗೆ ಬರ್ತಾನೆ. ಸೊ ನಾವೀಗ ಒಂದು ಟ್ರೆಂಡ್ ಲೈನ್ ತಗೊಂಡು ಹಾಕೊಂಡ್ರೆ, ಟ್ರೆಂಡ್ ಲೈನ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಹೈ ಅಂದ್ರೆ ಮೊನ್ನೆ ಬುಧವಾರದಿಂದ ಗುರುವಾರದ ಹೈ ವರೆಗೆ ನೀವು ಕನೆಕ್ಟ್ ಮಾಡಿದ್ರು ಮಾರ್ಕೆಟ್ ಈ ಝೋನ್ ಒಳಗೆ ಇದೆ. ಕೆಳಗಡೆ 25,000 ಸೈಕಾಲಜಿಕಲ್ ಲೆವೆಲ್, 25,085ರಿಂದ 25,050 ವರೆಗಿನ ಸೈಕಾಲಜಿಕಲ್ ಲೆವೆಲ್ ಮಾರ್ಕೆಟ್ ಇಲ್ಲೇ ಇದೆ, ಕರೆಕ್ಟಾ. ಸೊ ಈಗ ಮಾರ್ಕೆಟ್ ಈ ಝೋನ್ ಒಳಗೆ ನಾಳೆ ಸ್ಟಕ್ ಆಗ್ಬೋದು. ನಾಳೆ ಜಾಸ್ತಿ ಮೊಮೆಂಟಮ್ ಇರಲ್ಲ, ಈ ಝೋನ್ ಒಳಗೆ ಸ್ಟಕ್ ಆಗ್ಬೋದು. ಈ ಝೋನ್ ಯಾವಾಗ ಬ್ರೇಕ್ ಆಗುತ್ತೋ ಅಂದ್ರೆ ಮಂಡೇ ನಂತರ ಮಾರ್ಕೆಟಿನ ಡೈರೆಕ್ಷನ್ ನಾವು ಕರೆಕ್ಟ್ ಆಗಿ ಗೇಜ್ ಮಾಡ್ಲಿಕ್ಕೆ ಆಗತ್ತೆ. 25,000 ಬ್ರೇಕ್ ಆಗಿ ಬಂತಂದ್ರೆ ಮಾರ್ಕೆಟ್ ಇನ್ನೂ ಫರ್ದರ್ ಡೌನ್ ಫಾಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ನಿಂತ್ಕೊಳ್ತಂದ್ರೆ ಮಾರ್ಕೆಟ್ ಅಲ್ಲಿ ತಿರ್ಗಾ ಒಂದು ಅಪ್ ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿವರೆಗೆ ನಾವು ಈ ಒಂದು ಟ್ರೆಂಡ್ ಲೈನ್ ಒಂದು ಹಾಕೊಂಡಿರಿ. ಬುಧವಾರ ಮತ್ತೆ ಗುರುವಾರದ್ದು 2 ಲೈನ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಕೆಳಗಡೆ ಝೋನ್ಸ್ ಗಳಿದೆ, ಆ ಝೋನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕೆಟ್ ನೋಡಿ ಇದೇ ಝೋನ್ ಇಂದ ಹೊರಟಂತದ್ದು, ಇದೇ ಜಾಗದಲ್ಲಿ ಕನ್ಸಾಲಿಡೇಟ್ ಆಗಿ ಹೊರಟಂತಹ ಮಾರ್ಕೆಟ್ ಈಗ ಅದೇ ಜಾಗನ ತಿರ್ಗಾ ಬಂದು ಟಚ್ ಮಾಡಿ ಫರ್ದರ್ ಅಪ್ ಮೂವ್ಮೆಂಟ್ ಅಥವಾ ಡೌನ್ ಮೂವ್ಮೆಂಟ್ ಅನ್ನೋದು ನಾಳೆ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಅಂಡ್ ನಾಳೆ 3rd ವೀಕ್ ಆಗಿದ್ರಿಂದ ಅವ್ರ ಪೊಸಿಷನಿಂಗ್ ಮಾಡೋದಕ್ಕಿರುತ್ತೆ. ಆ ಪೊಸಿಷನಿಂಗ್ ಪ್ರಕಾರದಲ್ಲಿ ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ ಮೂವ್ಮೆಂಟಮ್ ಅನ್ನ ಡಿಸೈಡ್ ಮಾಡ್ತಾರೆ ಫಾರ್ ನೆಕ್ಸ್ಟ್ ವೀಕ್. ಒಂದು ವಾರಕ್ಕೆ ಬೇಕಾಗುವ ಹಾಗೆ ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಅದೇನಾಗುತ್ತೆ ಅಂತ ನಾಳೆ ನೋಡಿ, ನಾಳೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟು. ಸೊ ಇದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನಿಮಗೆ ಗ್ರೂಪ್ ಅಲ್ಲೂ ನಾವು ಶೇರ್ ಮಾಡ್ತೀವಿ. ಸೊ ದಟ್ ಆ ಶೇರ್ ಮಾಡಿದಾಗ ನಿಮ್ಗೆ ಅಲ್ಲಿ ಗ್ರೂಪ್ ಅಲ್ಲಿ ಅದನ್ನು ನೋಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿಲ್ವೋ ದಯವಿಟ್ಟು ಜಾಯಿನ್ ಆಗಿ. ಮತ್ತೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್.